Good Modike morning. Welcome you all to the new way, the only way, the Modi way. ಎಸ್, ಈ ಒಂದು ಹೊಸ ಮಾರ್ಗ, ಒಂದು ಹೊಸ ವೇ ಇವತ್ತೇನು ನಮ್ಮ ಮೋದಿ ವೇ, ನಮ್ಮ ಮೋದಿ ಕೇರ್ ಸಂಸ್ಥೆ ಸೃಷ್ಟಿ ಮಾಡಿದೆ, ನಮ್ಮೆಲ್ಲರ ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ಅಂತ ಹೇಳಿ. ಎಸ್ಪೆಷಲಿ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಏನು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಇವತ್ತು ಬೊಜ್ಜು ಅಥವಾ ಓವರ್ ವೆಯ್ಟ್, ಹೆಚ್ಚು ತೂಕ ಅನ್ನೋದು ಕಾರಣ ಆಗಿದೆ. ಆ ಒಂದು ವೆಯ್ಟ್ ಲಾಸ್ ಮಾಡಿಕೊಳ್ಳಿಕ್ಕೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳಿಕ್ಕೆ ಒಂದು ಹೊಸ ದಾರಿಯನ್ನು ನಮ್ಮ ಮೋದಿ ಕೇರ್ ಸಂಸ್ಥೆ ಮೋದಿ ವೇ ಮುಖಾಂತರ ಸೃಷ್ಟಿ ಮಾಡಿರುವಂಥದ್ದು. ಆ ಒಂದು ಕ್ಯಾಟಗರಿಯಲ್ಲಿ ನಾವು ಆಲ್ರೆಡಿ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ವಿ, ಅದೇ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಕ್ಯಾಪ್ಸ್ಯೂಲ್. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂತಹ, ಅತ್ಯವಶ್ಯಕವಾಗಿರುವಂತಹ, ಈ ಒಂದು ಪ್ಯಾಕೇಜಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಮತ್ತೊಂದು ಪ್ರಾಡಕ್ಟ್ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ಎಸ್, ಈ ಒಂದು ರೇಂಜ್ ಹೆಸರೇ ನೋಡಿ, ಶೇಪ್ ಶಿಫ್ಟ್. ಇವತ್ತು ನಮ್ಮೆಲ್ಲರ ಶೇಪ್ ನಾವು ನೋಡ್ಕೋಬೇಕಾಗಿದೆ ಕನ್ನಡಿ ಮುಂದೆ ನಿಂತ್ಕೊಂಡು, ಕರೆಕ್ಟಾ? ಸೊ ಎಷ್ಟು ಜನ ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಓವರಾಲ್ ಫಿಸಿಕಲಿ ನನ್ನ ಫಿಸಿಕಲ್ ಫಿಟ್ನೆಸ್ನ ನೋಡಿಬಿಟ್ಟು ನನಗೆ ಖುಷಿ ಆಗ್ತಾ ಇದೆ, ಅಥವಾ ಯಾಕೆ ಹೊಟ್ಟೆ ದಪ್ಪ ಆಯಿತು, ಅಥವಾ ಯಾಕೆ ನಾನು ದಪ್ಪ ಇದ್ದೀನಿ, ಅಥವಾ ಯಾವಾಗ ನನ್ನ ಶೇಪನ್ನು ಫಿಟ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮತ್ತು ಪರಿಹಾರ ಇಲ್ಲಿರೋವಂಥದ್ದು. ಓಕೆ, ಹಾಗಾಗಿ ಈ ಒಂದು ಕ್ಯಾಟಗರಿಯ ನೇಮ್ ಬಂದುಬಿಟ್ಟು ಶೇಪ್ ಶಿಫ್ಟ್ ಅಂತ ಹೇಳಿ. ಖಂಡಿತವಾಗ್ಲೂ ಈ ಕ್ಯಾಟಗರಿಯಲ್ಲಿ ಬರುವಂತಹ ಪ್ರತಿಯೊಂದು ಪ್ರಾಡಕ್ಟನ್ನು ನಾನು ಬಳಸ್ತಾ ಹೋದರೆ ನನ್ನ ಶೇಪ್ ಶಿಫ್ಟ್ ಆಗುತ್ತೆ, ನಾನು ಗೆಟ್ ಫಿಟ್ ಆಗ್ತೀನಿ, ಐ ವಿಲ್ ಬಿ ಫಿಟ್ ಆ್ಯಂಡ್ ಹೆಲ್ದಿ ಬಾಡಿ ಆ್ಯಂಡ್ ಹೆಲ್ದಿ ಫಿಟ್ನೆಸ್ನ ನಾನು ಮೇಂಟೈನ್ ಮಾಡ್ಕೋಬೋದು. ಎಸ್, ಇವತ್ತು ನಾವು ನೋಡ್ತಾ ಇರೋವಂಥ ಒಂದು ಪ್ರಾಡಕ್ಟ್ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರೀಮಿಕ್ಸ್ ಅಂತ ಹೇಳಿ. ನೋಡಿ, ಈ ಒಂದು ವೆಯ್ಟ್ ಲಾಸ್ ಜರ್ನಿ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಜರ್ನಿಯಲ್ಲಿ ಒಂದು ಬಹಳ ಪ್ರಮುಖವಾಗಿ ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಂದು ರಿಫ್ರೆಶಿಂಗ್. ಓಕೆ, ಒಂದು ಹೊಸ ಮನಸ್ಸಿಗೆ ಒಂದು ಖುಷಿಯನ್ನು ಕೊಡುವಂಥದ್ದು, ಒಂದು ರಿಫ್ರೆಶ್ ಮಾಡುವಂಥದ್ದು, ಒಂದು ರಿಲ್ಯಾಕ್ಸಿಂಗ್ ಫೀಲಿಂಗ್ ಕೊಡುವಂಥದ್ದು. ಸೊ ಈ ಒಂದು ಪ್ರೋಸೆಸ್ ಏನಿದೆ ಬಹಳ ಬಹಳ ಪ್ರಮುಖವಾದದ್ದು. ಹಾಗಾಗಿ ಸೊ ನಾವಿಷ್ಟು ದಿನ ಈ ಒಂದು ರಿಫ್ರೆಶ್ಗೆ ಅಥವಾ ರಿಲ್ಯಾಕ್ಸಿಂಗಿಗೆ ಅಂತ ನಾವೇನು ಮಾಡ್ತಿದ್ವಿ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ನಾರ್ಮಲ್ ಟೀ ಅಥವಾ ಕಾಫಿ ಏನಾದರೂ ನೀವು ತೊಗೊಳ್ತಾ ಇದ್ರಿ, ಕರೆಕ್ಟ್. ಬಟ್ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಬಂದಾಗ ಸೊ ಇಲ್ಲಿ ನಾವು ಟೀ ಕಾಫಿಯನ್ನು ಸೇವನೆ ಮಾಡುವಂಥದ್ದು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಪೂರಕವಾಗಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮೋದಿ ಕೇರ್ ಸಂಸ್ಥೆ ಮೋದಿ ವೇ ಮುಖಾಂತರ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದೆ, ಅದೇ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್. ಓಕೆ, ಸೊ ಇದು ನೀವು ಲೈಕ್ ಎ ಹರ್ಬಲ್ ಟೀ ಥರ ನೀವು ಇದನ್ನು ತಗೋಬಹುದು. ಖಂಡಿತವಾಗ್ಲೂ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥದ್ದು. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ನೋಡುವಂಥದ್ದು ಏನಿದು ಪ್ರಾಡಕ್ಟ್. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಾರ್ಮಲ್ ಟೀ ಮತ್ತು ಕಾಫಿ ನಮಗೆ ವೆಯ್ಟ್ ಲಾಸಿಗೆ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದರೆ ಇಲ್ಲಿ ನಾವೇನು ಪ್ರಿಮಿಕ್ಸ್ ಅಥವಾ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಅಥವಾ ಲೈಕ್ ಎ ಹರ್ಬಲ್ ಟೀ ನಾವೇನು ತಗೊಳ್ತೀವಿ, ಇದು ಕೇವಲ ನಿಮ್ಮನ್ನು ರಿಫ್ರೆಶ್ ಮಾಡುವಂಥದ್ದು ಅಥವಾ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಅಷ್ಟೇ ಅಲ್ಲ, ಜೊತೆಯಲ್ಲಿ ಆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಏನಿದೆ ಅದಕ್ಕೆ ಪೂರಕವಾಗಿ ಸಹಕರಿಸುವಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಸಿಪ್ ಬರ್ನ್ ಫ್ಯಾಟ್ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಓಕೆ, ಸೊ ಈ ಒಂದು ಪ್ರೀಮಿಕ್ಸನ್ನು ಕುಡಿಯಿರಿ, ನಿಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಸುಡುವಂಥದ್ದು. ಅಂದರೆ ಈ ಒಂದು ಟೀಯನ್ನು ನೀವು ತಗೊಳ್ಳೋದ್ರಿಂದ, ಪ್ರಿಮಿಕ್ಸನ್ನು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿಂದ ಕೊಬ್ಬು ಸುಡುತ್ತೆ, ಅಂದರೆ ಕೊಬ್ಬು ಕರಗುವಂಥ ಕೆಲಸ ಆಗುತ್ತೆ. ಇದರಿಂದ ನಿಮ್ಮ ದೇಹ ಚಿತ್ರದಲ್ಲಿ ಕಾಣಿಸ್ತಿರೋ ಹಾಗೆ ಆ ಒಂದು ಪರಿವರ್ತನೆ, ಆ ಒಂದು ಟ್ರಾನ್ಸ್ಫಾರ್ಮೇಷನ್, ಆ ಒಂದು ಶಿಫ್ಟ್ ನಿಮ್ಮಲ್ಲಿ ಆಗುತ್ತೆ. ಹಾಗಾದರೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಸ್, ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸಲು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಸೊ ಮೆಟಬಾಲಿಸಮ್ ಅನ್ನೋ ಒಂದು ಪ್ರೋಸೆಸ್ ಏನಿದೆ, ಅಂದರೆ ಕೊಬ್ಬನ್ನು ಶಕ್ತಿಯಾಗಿ ಬದಲಾಯಿಸುವಂಥ ಒಂದು ಕೆಲಸವನ್ನು ಹೆಚ್ಚು ಮಾಡ್ತಾ ನಿಮ್ಮ ದೇಹಕ್ಕೆ ಒಂದು ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡ್ತಾ ಒಂದು ರಿಫ್ರೆಶಿಂಗ್ ಮೂಡ್ ನಿಮಗೆ ಕೊಡೋದ್ರ ಮುಖಾಂತರ ಈ ಒಂದು ಪ್ರಾಡಕ್ಟ್ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತದೆ. ನೆಕ್ಸ್ಟ್ ಈ ಸೆಷನಲ್ಲಿ ನಾವೇನೇನು ನೋಡ್ತೀವಿ ಅಂದರೆ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್, ವೈಶಿಷ್ಟ್ಯತೆಗಳು, ಉಪಯೋಗಗಳು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಬಳಸಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲನೇ ಒಂದು ಇಂಗ್ರೀಡಿಯೆಂಟ್ ಇದರಲ್ಲಿರುವಂಥದ್ದು ಗ್ಯಾರ್ಸಿನಿಯಾ ಕ್ಯಾಂಬೋಜಿಯಾ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ. ಸೊ ಏನಿದು ಗ್ಯಾರ್ಸಿನಿಯಾ ಕ್ಯಾಂಬೋಜಿಯಾ ಅಂತಂದರೆ, ಇದು ಒಂದು ಸಣ್ಣ ಕುಂಬಳಕಾಯಿ ಆಕಾರದ ಹಳದಿ ಅಥವಾ ಹಸಿರು ಬಣ್ಣದ ಒಂದು ಹಣ್ಣಾಗಿರುತ್ತೆ. ಈ ಹಣ್ಣು ತುಂಬ ಹುಳಿಯಾಗಿರೋದ್ರಿಂದ ಇದನ್ನು ನೇರವಾಗಿ ನಾವು ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೆಲವರು ಇದನ್ನು ಅಡಿಗೆಗೂ ಕೂಡ ಬಳಸ್ತಾರೆ. ನೆಕ್ಸ್ಟ್
ವೆಯ್ಟ್ ಲಾಸ್ ಸಪ್ಲಿಮೆಂಟ್ಗಳಲ್ಲಿ ಈ ಒಂದು ಇಂಗ್ರೀಡಿಯೆಂಟ್ ತುಂಬ ಫೇಮಸ್ ಆಗಿರುವಂಥದ್ದು. ಹಾಗೆ ಇದನ್ನು ಮಲಬಾರ್ ಟ್ಯಾಮರಿಂಡ್ ಅಂತ ಕೂಡ ಸಾಮಾನ್ಯ ಭಾಷೆಯಲ್ಲಿ ಕರೆಯುವಂಥದ್ದು. ನೆಕ್ಸ್ಟ್, ಈ ಗಾರ್ಸಿನಿಯಾ ಕ್ಯಾಂಬೋಜಿಯಾ ಏನಿದೆ ಹಣ್ಣು, ಇದರಿಂದ ಏನು ಒಂದು ಸಪ್ಲಿಮೆಂಟ್ಸ್ ರೆಡಿ ಆಗುತ್ತೆ ಅದು ಹಣ್ಣಿನ ಸಿಪ್ಪೆಯ ಸಾರದಿಂದ ತಯಾರಾಗುವಂಥದ್ದು. ಯಾಕೆ ಅಂತಂದರೆ ಈ ಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಪ್ರಮಾಣದ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶ ಇರ್ತದೆ. ಹಾಗಾದರೆ ಏನಿದು ಅಂಶ? ಇದು ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಆಗಿರ್ತದೆ. ಈ ಒಂದು ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅನ್ನೋದು ವೆಯ್ಟ್ ಲಾಸಿಗೆ ಸಪೋರ್ಟ್ ಮಾಡ್ತದೆ. ಸೊ ಹಾಗಾಗಿ ಮತ್ತು ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿಗೆ ಇದು ಬೆಂಬಲವಾಗ್ತದೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಏನಿದೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ನಿಮ್ಮ ಹಸಿವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನಮ್ಮ ದೇಹದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಕರಿಸ್ತದೆ. ಕೊಬ್ಬಿನ ಉತ್ಪಾದನೆಯನ್ನು ತಡೆಯುತ್ತದೆ. ಓಕೆ, ಅಂದರೆ ನಮ್ಮ ಬಾಡಿಯಲ್ಲಿ ನೋಡಿ, ಲಿವರ್ ಕಿಣ್ವಗಳು ಕಾರ್ಬೋಹೈಡ್ರೇಟ್ಗಳನ್ನು ಕೊಬ್ಬಾಗಿ ಪರಿವರ್ತಿಸುವುದನ್ನು ತಡೆಯುತ್ತದೆ. ನಾವು ಯಾವಾಗ ಯಥೇಚ್ಛವಾಗಿ ಆಹಾರವನ್ನು ಸೇವನೆ ಮಾಡ್ತೀವೋ ಆವಾಗ ನಮ್ಮ ದೇಹ ನಾವು ತಿಂದಂಥ ಆಹಾರ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ರೂಪದಲ್ಲಿರುವಂಥದ್ದು ಗ್ಲೂಕೋಸ್ ರೂಪಕ್ಕೆ ಬದಲಾಗ್ತದೆ. ನಥಿಂಗ್ ಬಟ್ ಶಕ್ತಿ, ಎನರ್ಜಿ. ಸೊ ಎಷ್ಟು ಬೇಕೋ ಅಷ್ಟು ದೇಹ ಬಳಸ್ಕೊಳ್ತದೆ. ಉಳಿದಂಥದ್ದು ಏನಾಗುತ್ತೆ ಅಂತಂದರೆ ಲಿವರ್ ಎನ್ಸೈಮ್ಸನ್ನು ರಿಲೀಸ್ ಮಾಡುತ್ತೆ. ಆ ಎನ್ಸೈಮ್ಸ್ ಏನು ಮಾಡುತ್ತೆ, ಕಾರ್ಬೋಹೈಡ್ರೇಟನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ತಾ ಹೋಗುತ್ತೆ. ಓಕೆ, ಇದರಿಂದ ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಯಾವಾಗ ಈ ಒಂದು ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಈ ಒಂದು ಪ್ರೋಸೆಸ್ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ಯಾಕೆಂದರೆ ಆ ಲಿವರ್ ಕಿಣ್ವಗಳು ಕಾರ್ಬೋಹೈಡ್ರೇಟ್ಗಳನ್ನು ಕೊಬ್ಬಾಗಿ ಪರಿವರ್ತಿಸೋದನ್ನು ಸ್ಟಾಪ್ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಹೆಚ್ಚಿನ ಕೊಬ್ಬಿನ ಉತ್ಪಾದನೆ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇರೋವಂಥದ್ದು ಏನು ಅಂತಂದರೆ, ನಾನು ಆವಾಗಲೇ ಒಂದು ಪಾಯಿಂಟ್ ಹೇಳಿದೆ, ನಿಮ್ಮ ಹಸುವನ್ನು ಕಡಿಮೆ ಮಾಡ್ತದೆ. ಅದು ಹೇಗಾಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಒಂದು ಲೆಪ್ಟಿನ್ ಅನ್ನೋ ಒಂದು ಹಾರ್ಮೋನ್ ಇರ್ತದೆ. ಅದರ ಒಂದು ಆ್ಯಕ್ಟಿವಿಟಿ ಬೇಸಿಸ್ ಮೇಲೆ ನಮ್ಮ ಬಾಡಿಲಿ ಮೆಟಬಾಲಿಸಮ್ ಮತ್ತು ದೇಹದ ತೂಕ, ಬಾಡಿ ವೆಯ್ಟ್ ಇದೆರಡೂ ಕೂಡ ಕಂಟ್ರೋಲ್ ಆಗುವಂಥದ್ದು ಈ ಲೆಪ್ಟಿನ್ ಆ್ಯಕ್ಟಿವಿಟಿ ಮೇಲೆ. ಸೊ ಇದರ ಬೇಸಿಸ್ ಮೇಲೆ ನಮ್ಮ ಒಂದು ಬಾಡಿ ವೆಯ್ಟ್, ನಥಿಂಗ್ ಬಟ್ ನಮ್ಮ ಹೆಲ್ತ್ ಮೇಂಟೈನ್ ಆಗುವಂಥದ್ದು. ಓಕೆ, ಸೊ ಈ ಲೆಪ್ಟಿನ್ ಅನ್ನೋದೇನಿದೆ ಇದು ಬಹಳ ಇಂಪಾರ್ಟೆಂಟಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ, ಒಂದು ಫಂಕ್ಷನನ್ನು ಮಾಡುತ್ತೆ. ಸೊ ಅದೇನು ಅಂತ ನೋಡೋಣ. ಈ ಲೆಪ್ಟಿನ್ ಚಟುವಟಿಕೆ ಆ್ಯಕ್ಟಿವಿಟಿಯ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಹಸಿವನ್ನು ಕಡಿಮೆ ಮಾಡ್ತದೆ. ಅಂದರೆ ನಿಮಗೆ ಪದೇ ಪದೇ ಹಸಿವಾಗ್ತಿದೆ ಅನ್ನೋ ಒಂದು ಫೀಲಿಂಗ್ ಬರಲ್ಲ, ಹೊಟ್ಟೆ ತುಂಬಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇದಕ್ಕೆ ಮುಖ್ಯವಾದ ಕಾರಣವೇ ಈ ಒಂದು ಲೆಪ್ಟಿನ್ ಆ್ಯಕ್ಟಿವಿಟಿ. ಹಾಗಾದರೆ ಲೆಪ್ಟಿನ್ ಆ್ಯಕ್ಟಿವಿಟಿ ಮುಖ್ಯ ಉದ್ದೇಶ ಏನು? ಅಗೇನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು. ಯಾವುದ್ರದ್ದು? ಎನರ್ಜಿ. ಸೊ ನಿಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಎಕ್ಸ್ಪೆಂಡಿಚರ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಇಂಟೇಕ್ ಕಡಿಮೆ ಆಗಬೇಕು. ಏನು ಇಂಟೇಕ್ ಕಮ್ಮಿ ಆಗಬೇಕು? ಕ್ಯಾಲೋರಿ ಇಂಟೇಕ್ ಕಮ್ಮಿ ಆಗಬೇಕು. ನಥಿಂಗ್ ಬಟ್ ಫುಡ್ ಇಂಟೇಕ್ ಕಮ್ಮಿ ಆಗಬೇಕು. ಸೊ ಇದು ಲೆಪ್ಟಿನ್ ಆ್ಯಕ್ಟಿವಿಟಿಯ ಮುಖ್ಯ ಉದ್ದೇಶ. ಹಾಗಾದರೆ ಲೆಪ್ಟಿನ್ ಆ್ಯಕ್ಟಿವಿಟಿ ಏನಾಗುತ್ತೆ, ಏನಿದು ಎಲ್ಲವನ್ನು ನೋಡೋಣ. ಲೆಪ್ಟಿನ್ ಹಸಿವು ಮತ್ತು ದೇಹದ ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಒಂದು ಹಾರ್ಮೋನ್ ಆಗಿದೆ. ಇದು ಒಂದು ಹಾರ್ಮೋನ್ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡುವಂಥದ್ದು, ಹಾಗೆ ದೇಹದ ತೂಕವನ್ನು ನಿಯಂತ್ರಣ ಮಾಡುವಂಥದ್ದು ಇದರ ಒಂದು ಕಾರ್ಯ. ಲೆಪ್ಟಿನ್ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಟಿಶ್ಯೂಸ್ ಅಂತ ಇರುತ್ತೆ, ಕೊಬ್ಬಿನ ಅಂಗಾಂಶಗಳು. ಆ ಕೊಬ್ಬಿನ ಅಂಗಾಂಶಗಳೇನಿರುತ್ತೆ ಅದು ಈ ಲೆಪ್ಟಿನ್ ಹಾರ್ಮೋನ್ ಅನ್ನೋದನ್ನು ರಿಲೀಸ್ ಮಾಡುವಂಥದ್ದು. ಓಕೆ, ಹಾರ್ಮೋನ್ ನೆಕ್ಸ್ಟ್ ಏನಾಗುತ್ತೆ, ಮೆದುಳಿಗೆ ಸಂಕೇತಗಳನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ. ಓಕೆ, ನೆಕ್ಸ್ಟ್, ಸೊ ಮೆದುಳಿಗೆ ಸಿಗ್ನಲ್ ಕೊಡುವಂಥದ್ದು ಯಾವುದು? ನ್ಯೂರಾನ್ಸ್. ಓಕೆ, ಸೊ ನ್ಯೂರಾನ್ಸಲ್ಲಿ ಏನಿರುತ್ತೆ ಅಂತಂದರೆ ಈ ಲೆಪ್ಟಿನನ್ನು ಬೈಂಡ್ ಮಾಡ್ಕೊಳ್ಳುವಂತಹ, ಅಂದರೆ ಬಂದಿ ಮಾಡುವಂತಹ ಲೆಪ್ಟಿನ್ ರಿಸೆಪ್ಟಾರ್ಸ್ಗಳು ಆ ಒಂದು ನ್ಯೂರಾನ್ಸಲ್ಲಿ ಇರ್ತದೆ. ಓಕೆ, ಸೊ ಈ ಒಂದು ಲೆಪ್ಟಿನ್ ಅನ್ನೋದು ಲೆಪ್ಟಿನ್ ರಿಸೆಪ್ಟಾರ್ಸಲ್ಲಿ ಬೈಂಡ್ ಆದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ NPY ನ್ಯೂರಾನ್ಸ್ ಅಥವಾ ಹಸಿವು ನರಕೋಶಗಳು, ಹಂಗರ್ ನ್ಯೂರಾನ್ಸ್ ಅಂತ ಏನಿರುತ್ತೆ ಅದರ ಚಟುವಟಿಕೆಯನ್ನು ನಿಗ್ರಹಿಸ್ತದೆ. ಅಂದರೆ ಹಂಗರ್ ನ್ಯೂರಾನ್ಸ್ ಅಂದರೆ ನಿಮಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಒಂದು ಸಿಗ್ನಲ್ ಕೊಡುವಂಥ ನ್ಯೂರಾನ್ಸ್ ಇರ್ತದಲ್ಲ, ಆ ನರಕೋಶಗಳು ಅಥವಾ ನ್ಯೂರಾನ್ಸನ್ನು ಸಪ್ರೆಸ್ ಮಾಡುತ್ತೆ ಅಥವಾ ಅದರದ್ದು ಆ್ಯಕ್ಟಿವಿಟಿಯನ್ನು ಡಿಆಕ್ಟಿವೇಟ್ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ನಿಮಗೆ ಹೊಟ್ಟೆ ಹಸಿತಿದೆ ಅಂತ ಸಿಗ್ನಲ್ ಕೊಡುವಂತಹ ನರಕೋಶಗಳು ಡಿಆಕ್ಟಿವೇಟ್ ಆಗ್ತದೋ ಅಥವಾ ನಿಗ್ರಹಿಸ್ತದೋ ಈ ಒಂದು ಲೆಪ್ಟಿನ್ ಆ್ಯಕ್ಟಿವಿಟಿಯಿಂದ, ಆವಾಗ ನಿಮಗೆ ಆಟೋಮೆಟಿಕಲಿ ಏನು ಅನಿಸುತ್ತೆ, ನಿಮಗೆ ಹಸಿವಾಗಿಲ್ಲ ಅಂತ ಅನಿಸುತ್ತೆ, ಹೊಟ್ಟೆ ತುಂಬಿದೆ ಅನ್ನೋ ಒಂದು ಅನುಭವ ಬರುತ್ತೆ. ಓಕೆ, ನೆಕ್ಸ್ಟ್, ಇದು POMS ನರಕೋಶಗಳನ್ನು ಅಥವಾ ಪೂರ್ಣತೆ ನರಕೋಶಗಳನ್ನು ಸಕ್ರಿಯಗೊಳಿಸ್ತದೆ.
ಅಲ್ಲಿ ಹಂಗರ್, ಹೊಟ್ಟೆ ಹಸಿವಾಗ್ತಿದೆ ಅನ್ನೋ ನರಕೋಶಗಳನ್ನು ಡಿಆಕ್ಟಿವೇಟ್ ಮಾಡ್ತು, ನಿಮ್ಮ ಹೊಟ್ಟೆ ತುಂಬಿದೆ ಅನ್ನೋ ಒಂದು ಅನುಭವವನ್ನು ನಿಮ್ಮ ಮೆದುಳಿಗೆ ಕಳಿಸೋವಂಥ ನರಕೋಶಗಳನ್ನು ಆಕ್ಟಿವೇಟ್ ಮಾಡ್ತು. ಆವಾಗ ನಿಮಗೇನು ಅನ್ನಿಸ್ತು? ಹೊಟ್ಟೆ ತುಂಬಿದೆ ಅನ್ನೋ ಒಂದು ಅನುಭವ ಸಿಕ್ತು. ಇದರಿಂದ ಏನಾಯಿತು? ನೀವು ಪದೇ ಪದೇ ಆಹಾರ ಸೇವನೆಯನ್ನು ಕಡಿಮೆ ಮಾಡ್ಕೊಂಡ್ರಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಆಹಾರ ಸೇವನೆ ಮಾಡಿದ್ರಿ. ಆಟೋಮೆಟಿಕಲಿ ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಆಟೋಮೆಟಿಕಲಿ ಆಗ್ತದೆ. ಆ್ಯಂಡ್ ಇಟ್ ಈಸ್ ಆಲ್ ನ್ಯಾಚುರಲ್ ಪ್ರೋಸೆಸ್. ನೆಕ್ಸ್ಟ್, ಸೊ ನಂತರ ಇದು ಆಲ್ಫಾ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಂಬ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಮುಖಾಂತರ ಸೊ ಈ ಒಂದು ಸಿಗ್ನಲ್ಸನ್ನು ಪಾಸ್ ಮಾಡುತ್ತೆ. ಇದೆಲ್ಲದರ ಒಟ್ಟಾರೆ ಇಂಟಿಗ್ರೇಟೆಡಿಂದ ನಿಮಗೇನಾಗುತ್ತೆ? ನಿಮ್ಮ ಹೊಟ್ಟೆ ಹಸಿವನ್ನು ಕಡಿಮೆ ಮಾಡ್ತದೆ. ನಿಮ್ಮ ಶಕ್ತಿಯ ವೆಚ್ಚ, ಬರೀ ಹಸಿವನ್ನು ಕಡಿಮೆ ಮಾಡುವಂಥದ್ದಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ ಎನರ್ಜಿ ಚೆನ್ನಾಗಿ ಖರ್ಚಾಗಲಿಕ್ಕೆ ಸಹಕರಿಸ್ತದೆ. ಓಕೆ, ಇದೆಲ್ಲದರಿಂದನೂ ನಿಮಗೆ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಇದರಲ್ಲಿರುವಂತಹ ಎರಡನೇ ಒಂದು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್. ಓಕೆ, ಸೊ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ನಿಮಗೆ ಆಲ್ರೆಡಿ ಗೊತ್ತಿದೆ ಗ್ರೀನ್ ಟೀ ಅನ್ನೋದು ವೆಯ್ಟ್ ಲಾಸಿಗೆ ಎಷ್ಟು ಸಪೋರ್ಟಿವ್ ಅಂತ ಹೇಳಿ. ಸೊ ಇದರಿಂದ ಏನೇನು ಬೆನಿಫಿಟ್ ಅಂತ ನೋಡ್ತಾ ಹೋದರೆ, ಸೊ ಇದರಲ್ಲೊಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ, ಅದನ್ನು ನಾವು ಕ್ಯಾಟಕಿನ್ ಅಂತ ಹೇಳ್ತೀವಿ. ಇದೇನು ಮಾಡುತ್ತೆ? ನಮ್ಮ ದೇಹದಲ್ಲಿರುವಂತಹ ಹೆಚ್ಚುವರಿ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಕೆಟಕಿನ್ ಮತ್ತು ಕೆಫೀನ್ ಅಂಶ ಈ ಒಂದು ಪ್ರಾಡಕ್ಟಲ್ಲಿ ಇರೋದ್ರಿಂದ ಎರಡೂ ಸೇರಿ ನಮ್ಮ ದೇಹದಲ್ಲಿ ಎನರ್ಜಿ ಎಕ್ಸ್ಪೆಂಡಿಚರ್, ಶಕ್ತಿಯ ವೆಚ್ಚವನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಸಹಕರಿಸುವಂಥದ್ದು. ನೆಕ್ಸ್ಟ್, ಇದರಲ್ಲಿ ಈ ಗ್ರೀನ್ ಟೀಗೆ ತುಂಬ ಅದ್ಭುತವಾದಂಥ ಒಂದು ಗುಣಲಕ್ಷಣಗಳಿರುವಂಥದ್ದು. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡುವಂಥದ್ದು, ಆ್ಯಂಟಿ ಕ್ಯಾನ್ಸರ್, ಆ್ಯಂಟಿ ವೈರಲ್, ಆ್ಯಂಟಿ ಮೈಕ್ರೋಬಿಯಲ್. ಸೊ ಇಷ್ಟು ಗುಣಲಕ್ಷಣಗಳನ್ನು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಹೊಂದಿರುತ್ತೆ. ನಿಮಗೆ ಅಡಿಷ್ನಲ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಈ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ. ನೆಕ್ಸ್ಟ್, ಹಾಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಸೊ ನಮ್ಮ ದೇಹದಲ್ಲಿ ಆರೋಗ್ಯವಂತ ಪ್ರೋಟೀನ್ ಮತ್ತು ಆರೋಗ್ಯವಂತ ಕೊಬ್ಬಿನ ಅಂಶಗಳು ಅವಶ್ಯಕ್ಕೆ ತಕ್ಕ ಹಾಗೆ ಕೊಬ್ಬಿನ ಅಂಶಗಳು ಇರಬೇಕಾಗ್ತದೆ. ಬಟ್ ನಮ್ಮ ಬಾಡಿಯಲ್ಲಿ ನಾನಾ ಕಾರಣಗಳಿಂದ ಏನಾಗುತ್ತೆ ಅಂತಂದರೆ, ಆ ಒಂದು ಆರೋಗ್ಯಕರವಾಗಿರುವಂಥ ಕೊಬ್ಬಿನ ಅಂಶ ಮತ್ತು ಪ್ರೋಟೀನ್ ಅಂಶ ಹಾಳಾಗ್ತಾ ಇರುತ್ತೆ. ಸೊ ಇದು ಹಾಳೋಗೋದ್ರಿಂದ, ನಿಮ್ಮ ಪ್ರೋಟೀನ್ ಮತ್ತು ಗುಡ್ ಫ್ಯಾಟ್ಸ್ ಹಾಳೋಗೋದ್ರಿಂದ ನಿಮ್ಮ ಹೆಲ್ತಿಗೆ ಅದು ಒಳ್ಳೆಯದಲ್ಲ. ಓಕೆ, ಸೊ ಈ ಒಂದು ಪ್ರೋಸೆಸ್ ಏನಿದೆ ಪರ್ ಆಕ್ಸಿಡೇಷನ್ ಅನ್ನೋದು, ಈ ಒಂದು ನಿಮ್ಮ ದೇಹದಲ್ಲಿರುವಂಥ ಆರೋಗ್ಯಕರವಾಗಿರುವಂಥ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಏನು ಹಾಳಾಗ್ತಿದೆ ಅದು ಹಾಳಾಗ್ದಂಗೆ ನೋಡಿಕೊಂಡು ನಿಮ್ಮ ದೇಹದಲ್ಲಿ ಪ್ರೋಟೀನ್ಸ್ ಮತ್ತು ಕೊಬ್ಬಿನಾಂಶವನ್ನು ಆರೋಗ್ಯವಾಗಿಡಲಿಕ್ಕೆ ಈ ಒಂದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನಾನು ಕಳೆದ ವೀಡಿಯೋದಲ್ಲೂ ಹೇಳಿದ್ದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೋಟೀನ್ ಕಂಟೆಂಟ್ ದೇಹದಲ್ಲಿ ಕಡಿಮೆ ಇತ್ತು ಅಂದರೆ ನೀವೆಷ್ಟೇ ಕಷ್ಟಪಟ್ಟರೂ ವೆಯ್ಟ್ ಲಾಸ್ ಆಗುವಂಥದ್ದು ಕಷ್ಟ. ಹಾಗಾಗಿ ವೆಯ್ಟ್ ಲಾಸ್ ಆಗಬೇಕು ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಥವಾ ಫಿಟ್ ಆಗಬೇಕು ಅಂತಂದರೆ ನಾನು ಪ್ರೋಟೀನ್ ಕಂಟೆಂಟ್ ಅನ್ನೋದು ಬಾಡಿಯಲ್ಲಿ ಅವಶ್ಯಕತೆಗೆ ತಕ್ಕ ಹಾಗೆ ಇರುವಂಥದ್ದು ಬಹಳ ಮುಖ್ಯ. ಓಕೆ, ನೆಕ್ಸ್ಟ್, ಇನ್ಕ್ರೀಸಸ್ ಫ್ಯಾಟ್ ಆಕ್ಸಿಡೇಷನ್ ಅಂದರೆ ಕೊಬ್ಬನ್ನು ಶಕ್ತಿಯಾಗಿ ವಿಭಜಿಸುವಂಥ ಪ್ರಕ್ರಿಯೆ ಏನಿದೆ ಇದನ್ನು ಹೆಚ್ಚು ಮಾಡ್ತದೆ ಈ ಒಂದು ಪ್ರಾಡಕ್ಟ್. ನೆಕ್ಸ್ಟ್, ದೇಹವು ಬಳಸುವ ಶಕ್ತಿಯ ಪ್ರಮಾಣವನ್ನು ಹೆಚ್ಚಿಸ್ತದೆ. ಸೊ ಬಾಡಿ ಏನು ಎನರ್ಜಿಯನ್ನು ಬಳಸ್ಕೊಳ್ತದೆ ಆ ಎನರ್ಜಿ ಲೆವೆಲನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್, ಇದರಲ್ಲಿರುವಂಥ ಮೂರನೇ ಒಂದು ಇಂಗ್ರೀಡಿಯೆಂಟ್ ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್. ಓಕೆ, ಸೊ ಏನಿದು ಅಂತ ನೋಡೋಣ. ಹಸಿರು ಕಾಫಿ ಬೀಜ ಎಂದರೇನು? ಸೊ ಹಸಿರು ಕಾಫಿ ಬೀಜಗಳು ಅಂತಂದರೆ, ಸೊ ಇವು ಅನ್ರೋಸ್ಟೆಡ್, ಹುರಿಯದ, ಓಕೆ, ಸರಳವಾಗಿ ಹುರಿಯದ ಸಾಮಾನ್ಯ ಕಾಫಿ ಬೀಜಗಳಾಗಿರ್ತವೆ ಮತ್ತು ಇವು ಸಂಪೂರ್ಣವಾಗಿ ಹಸಿಯಾಗಿಯೇ ಇರುತ್ತವೆ. ಓಕೆ, ನೆಕ್ಸ್ಟ್, ಈ ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್ ಏನಿದೆ ಇದು ಒನ್ ಆಫ್ ದ ಫೇಮಸ್ ಫುಡ್ ಸಪ್ಲಿಮೆಂಟ್ ಆಗಿ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ನಾರ್ಮಲ್ ಕಾಫಿ ಏನು ತೊಗೊಳ್ತೀವಿ, ಲೈಕ್ ರೋಸ್ಟೆಡ್ ಆಗಿರ್ಬೋದು ಅಥವಾ ನಾರ್ಮಲ್ ಕಾಫಿ ಬೀನ್ಸ್ ಏನು ಬರುತ್ತೆ ರೋಸ್ಟೆಡ್, ಸೊ ಆ ಒಂದು ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ ಕಂಪೋಸಿಷನ್ಗೂ ಹಾಗೆ ಈ ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟಲ್ಲಿರುವಂತಹ ನ್ಯೂಟ್ರಿಯೆಂಟ್ ಕಂಪೋಸಿಷನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಒಂದೇ ಆದರೂ ಕೂಡ ಸೊ ನ್ಯೂಟ್ರಿಯೆಂಟ್ ಕಂಪೋಸಿಷನ್ ಆಗಿರ್ಬೋದು ಅಥವಾ ಕೆಮಿಕಲ್ ಕಂಪೋಸಿಷನ್ ಆಗಿರ್ಬೋದು, ಸೊ ಎರಡರದ್ದು ಕೂಡ ಡಿಫ್ರೆನ್ಸ್ ಇರ್ತದೆ. ಹಾಗಾಗಿ ತುಂಬ ಜನ ನಾವು ನಾರ್ಮಲ್ ಕಾಫಿ ಕುಡಿತೀವಲ್ಲ ಮತ್ತು ಇದ್ಯಾಕೆ ಅನ್ನೋ ಒಂದು ಪ್ರಶ್ನೆ ಬರಬಾರ್ದು, ಬಿಕಾಸ್ ಅದೇ ಬೇರೆ ಇದೇ ಬೇರೆ. ನೆಕ್ಸ್ಟ್, ಸೊ ಇದು ಯಾಕೆ ನಮಗೆ ವೆಯ್ಟ್ ಲಾಸಿಗೆ ಸಪೋರ್ಟ್ ಮಾಡ್ತದೆ ಅಂತ ನಾವು ನೋಡೋದಾದರೆ, ಈ ಒಂದು ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟಲ್ಲಿ ಕ್ಲೋರೋಜೆನಿಕ್ ಆ್ಯಸಿಡ್ ಇರ್ತದೆ, ತುಂಬ ಯಥೇಚ್ಛವಾಗಿ ಇರ್ತದೆ. ಸೊ ಇದು ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಆಗ್ತದೆ, ಆ್ಯಂಡ್ ಇಟ್ ಈಸ್ ಎ ಕಾಂಪೌಂಡ್. ಹಾಗಾಗಿ ಇದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿರುವಂತಹ ಒಂದು ಕಾಂಪೌಂಡ್ ಆಗಿರೋದ್ರಿಂದ ಇದು ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನಮ್ಮಗಳಿಗೆ ಒದಗಿಸಲಿಕ್ಕೆ ಸಹಕರಿಸ್ತದೆ. ನೆಕ್ಸ್ಟ್, ಹಸಿರು ಕಾಫಿ ಬೀಜ ಗ್ರೀನ್ ಕಾಫಿ ಬೀನ್ ಎಕ್ಸ್ಟ್ರಾಕ್ಟ್ ಏನಿದೆ, ಸೊ ಇದು ಖಂಡಿತವಾಗ್ಲೂ ವೆಯ್ಟ್ ಲಾಸಿಗೆ ಸಪೋರ್ಟ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ದೇ ಆಯಿತು ಅಂತಂದರೆ, ಖಂಡಿತವಾಗ್ಲೂ ಇದು ವೆಯ್ಟ್ ಲಾಸಿಗೆ ಸಪೋರ್ಟ್ ಆಗೇ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಫಾರ್ ವೆಯ್ಟ್ ಲಾಸ್ ಅಂತ ಹೇಳಿ 2012ನೇ ಇಸ್ವಿಲೇ ಅಮೇರಿಕಾದ ಸೆಲೆಬ್ರಿಟಿ ಫಿಸಿಷಿಯನ್ ಮತ್ತು ಟಾಕ್ ಶೋ ಆ್ಯಂಕರ್ ಏನಿದ್ರು ಡಾಕ್ಟರ್ ಓಸ್ ಅನ್ನೋರು, ಸೊ ಅವರೇ ಇದನ್ನು ಪ್ರಚಾರ ಮಾಡಿದ್ದಾರೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಫಾರ್ ವೆಯ್ಟ್ ಲಾಸ್ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಜೊತೆಗೆ ಇದು ನಿಮ್ಮ ಹೃದಯದ ಕಾಯಿಲೆ ಮತ್ತು ಟೈಪ್ 2 ಡಯಾಬಿಟೀಸ್
ಗಳಿಂದ ಬರುವಂಥ ಕೆಲವೊಂದು ಅಪಾಯಗಳೇನಿದೆ ಆ ಅಪಾಯಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇದೆಲ್ಲದು ಅಡಿಷ್ನಲ್ ಬೆನಿಫಿಟ್ಸ್ ನಿಮಗೆ ಸಿಗುವಂಥದ್ದು. ಹಾಗೆ ನಿಮ್ಮ ಕರುಳಿನಲ್ಲಿ ಕೊಬ್ಬು ಮತ್ತು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡ್ತದೆ. ಓಕೆ, ಸೊ ಫ್ಯಾಟ್ ಮತ್ತು ಗ್ಲೂಕೋಸ್ ಅಬ್ಸಾರ್ಪ್ಷನ್ನ ಕಡಿಮೆ ಮಾಡುತ್ತೆ. ಸೊ ಆಟೋಮೆಟಿಕಲಿ ನಿಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಇದೆಲ್ಲದು ಏನು ನಾನಿಲ್ಲಿ ಹೇಳ್ತಿರೋ ಪಾಯಿಂಟ್ಸ್ ಅಂತಂದರೆ, ಸೊ ನಿಮಗೆ ಗೊತ್ತು ಈ ಪ್ರಾಡಕ್ಟ್ ತಗೊಂಡ್ರೆ ನನಗೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಈ ಪ್ರಾಡಕ್ಟ್ಲಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಯಾವ ರೀತಿ ನಿಮ್ಮ ವೆಯ್ಟ್ ಲಾಸಿಗೆ ಸಪೋರ್ಟ್ ಆಗುತ್ತೆ ಅನ್ನೋ ಒಂದೊಂದು ಪಾಯಿಂಟನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಿರೋವಂಥದ್ದು. ಓಕೆ, ಸೈಂಟಿಫಿಕಲಿ. ಹಾಗಾಗಿ ಈ ಒಂದು ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ರೆಕಮೆಂಡ್ ಮಾಡ್ತಾ ಇದ್ದೀರಾ ಇಬ್ಬರಿಗೂ ಸಹ. ಓಕೆ, ಯಾಕೆಂದರೆ ಎಲ್ರಿಗೊಂದು ಪ್ರಶ್ನೆ ಇರುತ್ತೆ, ಹೇಗಾಗುತ್ತೆ ಅಂತ. ಏನಿದೆ ಅಂತ ಗೊತ್ತು, ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಗೊತ್ತು, ಬಟ್ ಹೇಗೆ? ಸೊ ಅದಕ್ಕೆ ಉತ್ತರ ಈ ಒಂದು ವೀಡಿಯೋಸ್. ಓಕೆ, ನೆಕ್ಸ್ಟ್, ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಲು ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡ್ತದೆ. ಸೊ ಮೆಟಬಾಲಿಸಮ್ ಲೆವೆಲನ್ನು ಇಂಪ್ರೂವ್ಮೆಂಟ್ ಮಾಡ್ತದೆ. ಯಾವಾಗ ನಮ್ಮ ಕರುಳಿನಲ್ಲಿ ಸಕ್ಕರೆ ಅಂಶ ಅಥವಾ ಕೊಬ್ಬಿನ ಅಂಶ ಮತ್ತು ಗ್ಲೂಕೋಸ್ ಅಂಶ ನಾನೇನು ಹೇಳಿದೆ ಇದು ಅಬ್ಸರ್ಪ್ಷನ್ ಆಗೋದೇ ಕಡಿಮೆ ಆಗ್ತದೆ, ಆವಾಗ ನಮಗೆ ಇನ್ಸುಲಿನ್ ರಿಕ್ವೈರ್ಮೆಂಟ್ ಬೇಕಾಗುವಂಥದ್ದೇ ಕಡಿಮೆ. ಸೊ ಯಾವಾಗ ನಮಗೆ ಕಡಿಮೆ ಇನ್ಸುಲಿನ್ ರಿಲೀಸ್ ಆಗ್ತದೆ, ಅಂದರೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು, ಸೊ ಯಾವಾಗ ಈ ಪ್ರೋಸೆಸ್ಸಲ್ಲಿ ಸ್ವಲ್ಪ ಲಿಮಿಟ್ ಆಗುತ್ತೋ ಆಟೋಮೆಟಿಕಲಿ ನಿಮ್ಮ ಮೆಟಬಾಲಿಸಮ್ ಪ್ರೋಸೆಸ್, ಅಂದರೆ ದೇಹದಲ್ಲಿರುವಂಥ ಕೊಬ್ಬು ಗ್ಲುಕೋಸ್ ಅಂಶ ಪ್ರತಿಯೊಂದು ಕೂಡ ಏನು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು, ಆ ಒಂದು ಪ್ರೋಸೆಸ್ ತುಂಬ ಚೆನ್ನಾಗಾಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಯಾವ ಡಯಾಬಿಟೀಸ್ ಪೇಷಂಟ್ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೋಬಹುದು. ಓಕೆ, ನೆಕ್ಸ್ಟ್, ಆಹಾರ ಸೇವನೆಯನ್ನು ಕಡಿಮೆ ಮಾಡಲು ನೈಸರ್ಗಿಕ ಹಸಿವು ನಿಗ್ರಹಕವಾಗಿ ಕಾರ್ಯನಿರ್ವಹಿಸ್ತದೆ. ಓಕೆ, ನಿಮ್ಮ ಹಸಿವನ್ನು ಕಂಟ್ರೋಲ್ ಮಾಡ್ತದೆ. ಯಾಕೆ ಅಂತಂತಂದರೆ ನೀವು ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕಲ್ಲ, ಬಿಕಾಸ್ ವೆಯ್ಟ್ ಲಾಸ್ ಪ್ರೋಸೆಸ್ಸಲ್ಲಿರ್ತೀರಾ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿರ್ತೀರಾ, ಹೆಲ್ದಿ ಫಿಟ್ನೆಸ್ ಆಗಿರಬೇಕು ಅಂತಿರ್ತೀರಾ. ಸೊ ಹೀಗಿರಬೇಕಾದ್ರೆ ಆಹಾರ ಸೇವನೆ ಲಿಮಿಟ್ ಆಗಿರಬೇಕಾಗಿರೋದ್ರಿಂದ ಹಸಿವು ಅನ್ನೋದು ಪದೇ ಪದೇ ಆದರೆ ಸೊ ನಿಮಗೂ ಕಷ್ಟ ಆಗುತ್ತೆ. ಹಾಗಾಗಿ ಹಸಿವನ್ನು ನಿಗ್ರಹಿಸುವಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ನಿಮಗೆ ಮಾಡ್ತದೆ. ಓಕೆ, ನೆಕ್ಸ್ಟ್, ಇದರಲ್ಲಿರುವಂಥ ಮತ್ತೊಂದು ಅದ್ಭುತವಾದಂಥ ಒಂದು ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂದರೆ ಜಿಂಜರ್ ಎಕ್ಸ್ಟ್ರಾಕ್ಟ್ ಅಥವಾ ಶುಂಠಿಯ ಸಾರ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡೋದಾದರೆ, ಹೆಚ್ಚುವರಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡ್ತದೆ. ದೇಹದಲ್ಲಿ ಹೆಚ್ಚು ಕೊಬ್ಬಿನಾಂಶ ಏನಿರ್ತದೆ ಅದನ್ನು ಕರಗಿಸಲಿಕ್ಕೆ ಸಪೋರ್ಟ್ ಮಾಡ್ತದೆ. ಉರಿಯೂತ ವಿರೋಧಿ ಗುಣಲಕ್ಷಣವನ್ನು ಹೊಂದಿದೆ, ಅಂದರೆ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ವರ್ಕ್ ಮಾಡ್ತದೆ. ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡ್ತದೆ. ವೆಯ್ಟ್ ಲಾಸಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುವಂಥದ್ದು ಈ ಒಂದು ಜಿಂಜರ್ ಎಕ್ಸ್ಟ್ರಾಕ್ಟ್. ನೆಕ್ಸ್ಟ್, ಆ್ಯಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಸೊ ಜಿಂಜರಲ್ಲೂ ಕೂಡ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸೊ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳಿಂದ ಏನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಪ್ರತಿಯೊಂದು ಜೀವಕೋಶಗಳ ಮೇಲೂ ಒಂದು ಒತ್ತಡವನ್ನು ಹೇರುವಂಥ ಒಂದು ಕೆಲಸವನ್ನು ಫ್ರೀ ರ್ಯಾಡಿಕಲ್ಸ್ ಮಾಡ್ತದೆ. ಸೊ ಆ ಫ್ರೀ ರ್ಯಾಡಿಕಲ್ಸ್ಗಳನ್ನು ಹೋಗಿಸ್ಬಿಟ್ಟು ಒತ್ತಡವನ್ನು ಕಡಿಮೆ ಮಾಡುವಂಥ ಒಂದು ಕೆಲಸವನ್ನು ಈ ಒಂದು ಪ್ರಾಡಕ್ಟ್ ನಿಮಗೆ ಮಾಡಿಕೊಡ್ತದೆ. ಇಂಡೈರೆಕ್ಟ್ಲಿ ನಿಮಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಸಿಗ್ತದೆ. ನೆಕ್ಸ್ಟ್, ದೀರ್ಘಕಾಲದ ಅಜೀರ್ಣಕ್ಕೆ ಚಿಕಿತ್ಸೆ ನೀಡಲು ಸಹಾಯ ಮಾಡಬಹುದು. ತುಂಬ ಜನಕ್ಕೆ ನೋಡಿ ಇಂಡೈಜೆಷನ್ ಪ್ರಾಬ್ಲಮ್ ತುಂಬ ಇರುತ್ತೆ, ಹೌದಾ? ಸೊ ಯಾವುದೇ ರೀತಿಯ ಅಜೀರ್ಣ ಸಮಸ್ಯೆ ನಿಮಗೆ ತುಂಬ ವರ್ಷಗಳಿಂದ ಕಾಡ್ತಾ ಇದ್ದರೆ ಸೊ ಅದಕ್ಕೂ ಕೂಡ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಈ ಒಂದು ಪ್ರಾಡಕ್ಟ್ ಮಾಡ್ತದೆ. ನೆಕ್ಸ್ಟ್, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೋಂಕಿನ ವಿರುದ್ಧ ಹೋರಾಡಲಿಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ ನಿಮಗೆ ಸಹಾಯ ಮಾಡ್ತದೆ. ಓಕೆ, ಸೊ ಇದೆಲ್ಲದು ಕಲೆಕ್ಟಿವ್ ಆಗಿ ನೋಡಿ, ನೀವು ಒಂದೊಂದು ಇಂಗ್ರೀಡಿಯೆಂಟ್ ನೋಡ್ತಾ ಹೋದರೆ ಪ್ರತಿಯೊಂದು ಕೂಡ ನಿಮ್ಮ ವೆಯ್ಟ್ ಲಾಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ಫ್ಯಾಟ್ ಲಾಸ್ ಸಪೋರ್ಟ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅಡಿಷ್ನಲಿ ಎಷ್ಟೋ ಬೆನಿಫಿಟ್ಸ್ಗಳು ನಿಮ್ಮ ಬಾಡಿಗೆ ಸಿಗ್ತಾ ಇದೆ, ಲೈಕ್ ನಿಮಗೆ ಸಿಗ್ತಾ ಇದೆ. ಎಸ್, ನೆಕ್ಸ್ಟ್, ಇದರಲ್ಲಿರುವಂತಹ ಮತ್ತೊಂದು ಅದ್ಭುತವಾದಂಥ ಒಂದು ಇಂಗ್ರೀಡಿಯೆಂಟ್ ಆ್ಯಂಡ್ ಮೋಸ್ಟ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಈಗ. ಸೊ ಆ ಒಂದು ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಪೈಪ್ರಿನ್ ಎಕ್ಸ್ಟ್ರಾಕ್ಟ್ ಅಥವಾ ಬ್ಲ್ಯಾಕ್ ಪೆಪ್ಪರ್ ಅಂತ ನಾವೇನು ಹೇಳ್ತೀವಿ, ಅದರ ಒಂದು ಸಾರ, ಕರಿ ಕಾಳು ಮೆಣಸಿನ ಸಾರ ಅಂತಲೂ ಹೇಳ್ಬೋದು. ಓಕೆ, ಎಸ್, ಇದು ಈ ಒಂದು ಇಂಗ್ರೀಡಿಯೆಂಟ್ ಈ ಒಂದು ಪ್ರಾಡಕ್ಟಲ್ಲಿರೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನೋಡೋದಾದರೆ, ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸ್ತದೆ. ಆ್ಯಂಡ್ ನಾನು ಆವಾಗಲೇ ಹೇಳಿದೆ ಇಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಕಂಟೆಂಟ್ ಅಂತ ಒಂದು ಇಂಗ್ರೀಡಿಯೆಂಟ್ ಈ ಪ್ರಾಡಕ್ಟಲ್ಲಿರೋದು ಅಂತ. ಯಾಕೆ ಅಂತಂದರೆ ಈಗ ಹೇಳ್ತೀನಿ ನೋಡಿ, ಪೋಷಕಾಂಶಗಳ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸುತ್ತದೆ. ನೋಡಿ, ನಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ ಇರುತ್ತೆ, ಅಥವಾ ನಾವು ಕೆಲವೊಂದು ನ್ಯೂಟ್ರಿಯೆಂಟ್ಸನ್ನು ಹೊರಗಡೆಯಿಂದ ಆಹಾರದ ಮುಖಾಂತರ, ಸಪ್ಲಿಮೆಂಟ್ ಮುಖಾಂತರ, ವೆಜಿಟೇಬಲ್ಸ್, ಫ್ರೂಟ್ಸ್, ಫುಡ್ ಎಲ್ಲದರ ಮುಖಾಂತರ ತಗೊಳ್ತೀವಿ. ಸೊ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್, ಬಯೋ ಅವೈಲಬಿಲಿಟಿ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಅದು ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಅಬ್ಸಾರ್ಪ್ಷನ್ ಆಗಬೇಕು ಅಂತಂದರೆ ಅದಕ್ಕೆ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಎಕ್ಸ್ಟ್ರಾಕ್ಟ್ ಏನಿದೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುವಂಥದ್ದು.
ನೆಕ್ಸ್ಟ್, ಕೊಬ್ಬು ಸುಡುವುದನ್ನು ಉತ್ತೇಜಿಸಲು ಸಹಾಯ ಮಾಡ್ತದೆ, ಅಂದರೆ ಫ್ಯಾಟ್ ಬರ್ನ್ ಆಗಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ನೆಕ್ಸ್ಟ್, ಇದರಲ್ಲಿ ಯಥೇಚ್ಛವಾದಂಥ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತದೆ. ನಿಮ್ಮ ಜಾಯಿಂಟ್ಸ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಹಾಗೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಕರುಳಿನ ಆರೋಗ್ಯವನ್ನು ಉತ್ತೇಜಿಸ್ತದೆ. ಹಾಗೆ ಈ ಒಂದು ಕಂಟೆಂಟ್ ಕೂಡ ಹಸಿವನ್ನು ಕಡಿಮೆ ಮಾಡಲಿಕ್ಕೆ ಸಹಕರಿಸ್ತದೆ. ಓಕೆ, ಸೊ ನಾವು ಇಲ್ಲಿ ತನಕ ಏನು ನೋಡಿದ್ವಿ, ಇದಿಷ್ಟು ಕೂಡ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್ ಅಥವಾ ಎ ರಿಫ್ರೆಶಿಂಗ್ ಟೀ ಅಂತಲೇ ಹೇಳ್ಬೋದು. ಸೊ ಇದೇನಿದೆ, ರಿಫ್ರೆಶಿಂಗ್ ಟೀ ಏನಿದೆ ಅಥವಾ ಒಂದು ಪ್ರಿಮಿಕ್ಸ್ ಏನಿದೆ, ಇದರಲ್ಲಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾವು ನೋಡಿದ್ವಿ. ಆ್ಯಂಡ್ ಅಷ್ಟು ಇಂಗ್ರೀಡಿಯೆಂಟ್ಸ್ ನೀವು ಕಲೆಕ್ಟಿವ್ ಆಗಿ ಪ್ರತಿಯೊಂದು ಪಾಯಿಂಟನ್ನು ಕೂಡ ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಕೂಡ ಆರೋಗ್ಯವಾಗಿ ನೈಸರ್ಗಿಕ ದಾರಿಯಲ್ಲಿ ಮೋದಿ ವೇ ಅನ್ನೋದೇನಿದೆ, ಇದು ಸುಮ್ಮನೆ ಯಾವುದೋ ಒಂದು ವೇ ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎ ನ್ಯಾಚುರಲ್ ವೇ, ಸೈಂಟಿಫಿಕ್ ವೇ, ರಿಸರ್ಚ್ಡ್ ವೇ ಆಗಿರುತ್ತೆ ಆ್ಯಂಡ್ ಹೆಲ್ದಿ ವೇ ಆಗಿರುತ್ತೆ. ಓಕೆ, ಕಲೆಕ್ಟಿವ್ ಆಗಿ ಇಂಟಿಗ್ರೇಟೆಡ್ ಆಗಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನನ್ನ ಆರೋಗ್ಯಕ್ಕೆ, ನನ್ನ ದೇಹದಲ್ಲಿರುವಂಥ ಕೊಬ್ಬಿನಾಂಶವನ್ನು ಕರಗಿಸಲಿಕ್ಕೆ, ನನ್ನ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಈ ಪ್ರಾಡಕ್ಟಲ್ಲಿರುವಂಥದ್ದು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತದೆ. ಓಕೆ, ಸೊ ಹಾಗಾಗಿ ನಿಮ್ಮ ವೆಯ್ಟ್ ಲಾಸ್ ರುಟೀನ್ ಏನಿದೆ ಅದರಲ್ಲಿ ಈ ಒಂದು ಪ್ರಾಡಕ್ಟನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಬಳಸುವಂಥ ವಿಧಾನ ಹೇಗೆ ಇದು? ಓಕೆ, ಸೊ ಅದನ್ನು ಈಗ ನೋಡೋಣ. ಓಕೆ, ಸೊ ಬಳಸುವಂಥ ವಿಧಾನ ಹೇಗೆ ಅಂತಂದರೆ, ನೀವು ನಿಮ್ಮ ಮೀಲ್ ಕಂಪ್ಲೀಟ್ ಆದಮೇಲೆ, ಓಕೆ, ಸೊ ಆಫ್ಟರ್ ಯುವರ್ ಮೀಲ್ಸ್ ಡೈಲಿ ಇದನ್ನು 2 ಟೈಮ್ಸ್ ಬಳಸಬೇಕು. ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ನಂತರ ಹಾಗೆ ಆಫ್ಟರ್ನೂನ್ ಮೀಲ್ಸ್ ಕಂಪ್ಲೀಟ್ ಆದ ನಂತರ ಇದನ್ನು ಬಳಸಬೇಕಾಗಿರುವಂಥದ್ದು. ಸೊ ಮಿನಿಮಮ್ 1 and 1.5 hour ಗ್ಯಾಪ್ ಕೊಡಬೇಕಾಗತ್ತೆ. ಸೊ ನೀವು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಅಥವಾ ಒಂದು ಮೀಲ್ ತೊಗೊಂಡಿದ್ದೀರಾ ಅಂತಂದರೆ, ಸೊ ಅದಾಗಿ ಮಿನಿಮಮ್ 1 ಗಂಟೆ ಅಥವಾ 1.5 ಗಂಟೆ ಬಿಟ್ಟ ನಂತರ ಸೊ ಇದನ್ನು ತೊಗೋಬೇಕು. ಸೊ ಮಧ್ಯಾಹ್ನವೂ ಅಷ್ಟೇ. ಸೊ ನೀವು ಊಟ ಮಾಡ್ಕೊಂಡಿದ್ದೀರಾ, ಹೆಲ್ದಿ ಫುಡ್ಡನ್ನು ತೊಗೊಂಡಿದ್ದೀರಾ ಅಂದಾಗ ಸೊ ಅದಾಗಿ 1 ಗಂಟೆ ಅಥವಾ 1.5 ಗಂಟೆ ಬಿಟ್ಟು ನೆಕ್ಸ್ಟ್ ಇದನ್ನು ನೀವು ತೊಗೋಬೇಕಾಗತ್ತೆ. ಓಕೆ, ತಗೊಳ್ಳೋವಂಥ ವಿಧಾನ ಹೇಗೆ? ಪ್ರತಿದಿನ 2 ಸ್ಯಾಶೆಟ್ ತೊಗೋಬೇಕು. ಯಾವಾಗ? ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಊಟ ಆದ ನಂತರ. ಓಕೆ, ಎಷ್ಟು ಅವರ್ ಟೈಮ್ ಡ್ಯೂರೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ನಿಮಗೆ ಇದು ಒಂದು ಬಾಕ್ಸಲ್ಲಿ ಬರುತ್ತೆ. ಆ ಬಾಕ್ಸ್ ಒಳಗಡೆ ಸ್ಯಾಶೆಟ್ ರೂಪದಲ್ಲಿ ಇರುತ್ತೆ. 60 ಸ್ಯಾಶೆಟ್ಗಳು ನಿಮಗಿರುತ್ತೆ. ಓಕೆನಾ? 1 ಟೈಮಿಗೆ 1 ಸ್ಯಾಶೆಟನ್ನು ತೊಗೊಂಡ್ಬಿಟ್ಟು, ನಥಿಂಗ್ ಬಟ್ ಪ್ರೀಮಿಕ್ಸ್, ಫ್ಯಾಟ್ ಬರ್ನರ್ ಪ್ರೀಮಿಕ್ಸ್ ಏನಿದೆ, 1 ಸ್ಯಾಶೆಟ್ನ ತೊಗೊಂಡ್ಬಿಟ್ಟು 100 ಮಿಲಿ ಬೆಚ್ಚಗಿನ ನೀರಿನೊಂದಿಗೆ ಮಿಕ್ಸ್ ಮಾಡಬೇಕು. ಓಕೆ, ನೀಟಾಗಿ ಮಿಕ್ಸ್ ಮಾಡಬೇಕು. ಸರಿಯಾದ ಮಿಶ್ರಣಕ್ಕಾಗಿ ಚೆನ್ನಾಗಿ ಬೆರೆಸಬೇಕು. ಓಕೆ, ಮಿಕ್ಸ್ ಮಾಡಿದ ನಂತರ ಇಡೀ ಸ್ಯಾಶೆಟನ್ನು ಒಂದೇ ಬಾರಿಗೆ ಸೇವಿಸಿ. ಓಕೆ, 1 ಸ್ಯಾಶೆಟನ್ನು ನೀವು ಓಪನ್ ಮಾಡಿದ್ರೆ ಅದನ್ನು ಒಂದೇ ಸಲ ಹಾಕಬೇಕು. ಓಕೆ, ಅರ್ಧ ಹಾಕ್ಕೊಂಡೆ ಇನ್ನರ್ಧ ಇನ್ಯಾವಾಗಲೂ ಬಳಸ್ತೀನಿ, ಹಾಗೆ ಮಾಡೋ ಹಾಗಿಲ್ಲ. 1 ಸಲ ಆ ಸ್ಯಾಶೆಟ್ನ ಓಪನ್ ಮಾಡಿದ್ರೆ 1 ಸ್ಯಾಶೆಟ್ನ 100 ml ಬೆಚ್ಚಗಿನ ನೀರಿಗೆ ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ಬಳಸ್ಕೋಬೇಕು. ಬೇಕಾದರೆ ಅದರಲ್ಲಿ ಆಲ್ರೆಡಿ ಆ ನ್ಯಾಚುರಲ್ ನಿಮಗೆ ಸಿಹಿಯಾದ ರುಚಿಯನ್ನು ಕೊಡಲಿಕ್ಕೆ ನ್ಯಾಚುರಲ್ ಇರ್ತದೆ ಅದರಲ್ಲಿ. ಆ್ಯಂಡ್ ಅಗೇನ್ ಆ ನ್ಯಾಚುರಲ್ ಸ್ವೀಟ್ನರ್ಸ್ ಏನಿದೆ ಅದು ಯಾವುದೇ ರೀತಿ ಶುಗರ್ ಪೇಷಂಟ್ಸಿಗಾಗಲಿ ನಿಮ್ಮ ಕ್ಯಾಲೋರಿಯನ್ನು ಜಾಸ್ತಿ ಮಾಡುವಂಥದ್ದಾಗಲಿ ಮಾಡೋದಿಲ್ಲ. ದೇ ಆರ್ ಕಂಪ್ಲೀಟ್ಲಿ ನ್ಯೂಟ್ರಲ್, ಬಟ್ ದೇ ಆರ್ ದ ನ್ಯಾಚುರಲ್ ಸ್ವೀಟ್ನರ್ಸ್. ಆ ರೀತಿ ವರ್ಕ್ ಆಗುವಂಥದ್ದು. ಇನ್ನೂ ಎಕ್ಸ್ಟ್ರಾ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ರುಚಿಗೆ ನಮ್ಮದೇ ಮೋದಿ ಕೇರ್ನ ಪ್ಯೂರ್ ಹನಿಯನ್ನು, ಪ್ಯೂರ್ ಜೇನುತುಪ್ಪ, ಶುದ್ಧವಾದಂಥ ಜೇನುತುಪ್ಪವನ್ನು ನೀವು ಸೇರಿಸ್ಕೋಬಹುದು. ಆ್ಯಂಡ್ ನೀವು ಮಿಕ್ಸ್ ಮಾಡ್ಕೊಂಡು ನಂತರ, ಲೈಕ್ ಈ ಒಂದು ಪ್ರಿಮಿಕ್ಸ್ ಏನಿದೆ ಇದನ್ನು ರೆಡಿ ಮಾಡ್ಕೊಂಡು ನಂತರ ತಕ್ಷಣ ಸೇವನೆ ಮಾಡಬೇಕು. ಸೊ ಮಾಡಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಕುಡಿಯೋದು ಆ ಥರ ಏನಿಲ್ಲ. ನಿಮಗೆ ಯಾವಾಗ ಕುಡಿಬೇಕು ಅನ್ನೋ ಒಂದು ಟೈಮಿಂಗ್ ಶೆಡ್ಯೂಲ್ ಇರುತ್ತೋ ಅದೇ ಟೈಮಿಗೆ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡ ತಕ್ಷಣ ಸೇವಿಸಬೇಕು. ಓಕೆ, ಈ ರೀತಿ ಇದನ್ನು ದಿನದಲ್ಲಿ 2 ಬಾರಿ ಸೇವನೆ ಮಾಡಬೇಕಾಗುತ್ತೆ. ಓಕೆ, ಸೊ ವಿಶೇಷವಾದಂಥ ಸೂಚನೆ ಏನು ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿದೆ ಇದನ್ನು ಮಕ್ಕಳು ಬಳಸೋ ಹಾಗಿಲ್ಲ. ಎಸ್ಪೆಷಲಿ 5 ವರ್ಷ ಒಳಗಡೆ ಇರೋಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಡಕ್ಟನ್ನು ಬಳಸೋ ಹಾಗಿಲ್ಲ. ಗರ್ಭಿಣಿಯರು ಮತ್ತು ಹಾಲಿಣಿಸುವ ಮಹಿಳೆಯರು, ಅಂದರೆ ಪ್ರೆಗ್ನೆಂಟ್ ಮತ್ತು ಲ್ಯಾಕ್ಟೇಟಿಂಗ್ ವುಮೆನ್ಸ್ ಯಾರಿರ್ತಾರೆ ಅವರು ಈ ಒಂದು ಪ್ರಾಡಕ್ಟನ್ನು ಬಳಸೋ ಹಾಗಿಲ್ಲ. ಸೊ ಇವ್ರು ಬಿಟ್ಟು ಇನ್ಯಾರು ಬೇಕಾದರೂ ಈ ಒಂದು ಪ್ರಾಡಕ್ಟನ್ನು ಧೈರ್ಯವಾಗಿ ಬಳಸಬಹುದು. 18 ವರ್ಷ ಮೇಲ್ಪಟ್ಟವರು ಆ್ಯಂಡ್ ವೆಯ್ಟ್ ಲಾಸಿಗೆ ಯಾರೆಲ್ಲ ಫೋಕಸ್ ಮಾಡ್ತಿದ್ದೀರಾ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಯಾರು ಬಳಸ್ತಾ ಇದ್ದೀರಾ, ಸೊ ಅವರು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡುವಂಥದ್ದು ಸೂಕ್ತ. ಓಕೆ, ಎಸ್, ದಿಸ್ ಈಸ್ ಆಲ್ ಅಬೌಟ್ ಶೇಪ್ ಶಿಫ್ಟ್ ಫ್ಯಾಟ್ ಬರ್ನರ್ ಪ್ರಿಮಿಕ್ಸ್, ಒನ್ ಆಫ್ ದ ಬೆಸ್ಟ್ ರಿಫ್ರೆಶಿಂಗ್ ಟೀ ಅಂತ ನಾನು ಹೆಸರಿಟ್ಟಿರುವಂಥದ್ದು. ಬಟ್ ಕಂಪನಿ ಪ್ರಕಾರ ಇಟ್ ಈಸ್ ಎ ಪ್ರಿಮಿಕ್ಸ್ ಅಂತ ನಾವು ಕರಿಬೇಕು. ಬಟ್ ಲೈಕ್ ನಾರ್ಮಲ್ ಕ್ಯಾಶುಯಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಐ ಆಮ್ ಜಸ್ಟ್ ಯೂಸ್ ದ ವರ್ಡ್ ರಿಫ್ರೆಶಿಂಗ್ ಟೀ ಅಂತ ಹೇಳಿ. ಸೊ ಇದನ್ನು ಸವೀರಿ, ಕೊಬ್ಬನ್ನು ಸುಡಿ, ರೂಪಾಂತರಗೊಳ್ಳಿ.
ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ವಾ? ಸೊ ನಾವೆಲ್ಲ ಹೀಗಿದ್ದೀವಿ ಆ್ಯಂಡ್ ಹೀಗಾಗಬೇಕಾಗಿದೆ. ಆ್ಯಂಡ್ ಅದಕ್ಕೆ ನಮ್ಮ ಹತ್ರ ಇರುವಂಥ ಒನ್ ಆಫ್ ದ ಬ್ಯೂಟಿಫುಲ್ ಸಿಸ್ಟಮ್ ಅಂತಂದರೆ ಶೇಪ್ ಶಿಫ್ಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆ್ಯಂಡ್ ವೇ ಅಂತಂದರೆ ಆ ಒಂದು ಮೋದಿ ವೇ. ಓಕೆ, ಸೊ ಇದಿಷ್ಟು ಕೂಡ ಈ ಒಂದು ಪ್ರಾಡಕ್ಟ್ನ ಇನ್ಫಾರ್ಮೇಷನ್. ಆ್ಯಂಡ್ ನಿಮಗೆ ವೆಯ್ಟ್ ಲಾಸಿನ ಶೆಡ್ಯೂಲ್, ರೂಟೀನ್ ಪ್ರತಿಯೊಂದು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆ್ಯಂಡ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ಮಾಹಿತಿ ತುಂಬ ಜನಕ್ಕೆ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಈ ಒಂದು ವಿಡಿಯೋವನ್ನು ಖಂಡಿತವಾಗ್ಲೂ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಾಡಕ್ಟ್ ಕೇವಲ ಮೋದಿ ಕೇರ್ ಅಥವಾ ಮೋದಿ ವೇ ಔಟ್ಲೆಟ್ಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಏನಿರುತ್ತೆ ನಿಮ್ಮ ಊರಲ್ಲಿ, ಸೊ ಅಲ್ಲಿ ಸಿಗುವಂಥದ್ದು, ಅಥವಾ ನಿಮಗೆ ಪರಿಚಯ ಇರುವಂತಹ ಮೋದಿ ಕೇರ್ ಅಡ್ವೈಸರ್ಸ್ ಯಾರಿರ್ತಾರೆ, ಸೊ ಅವ್ರ ಹತ್ರ ಈ ಒಂದು ಪ್ರಾಡಕ್ಟ್ ಸಿಗ್ತದೆ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ಲಿ ಪ್ರಾಡಕ್ಟನ್ನು ತರಿಸ್ಕೊಳ್ಳಿ, ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ರಿಸಲ್ಟ್ಸ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಷನ್. ಥ್ಯಾಂಕ್ ಯು.